ಅಮರ್ಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಸರ್ಕಾರವು ಪಂಚಮಸಾಲಿ ಹುಲಿಗಳನ್ನ ಬಡಿದೆಬ್ಬಿಸುವ ಕೆಲಸ ಮಾಡಿದೆ ಎಂದು ಶ್ರೀಗಳು ಆಕ್ರೋಶ. ಜೆ ಮೃತ್ಯುಂಜಯ ಸ್ವಾಮೀಜಿ ಮುಗಿಸಲು ಪ್ಲಾನ್ ಮಾಡಿದ್ರು ಎಂದಿದ್ಯಾರು? ವಕ್ಫ್ ಆಸ್ತಿ ವಿವಾದಕ್ಕೆ ತಿರುವುಗೊಟ್ಟ ಪ್ರಿಯಾಂಕ್ ಖರ್ಗೆ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಸರ್ಕಾರವು ಪಂಚಮಸಾಲಿ ಹುಲಿಗಳನ್ನ ಬಡಿದೆಬ್ಬಿಸುವ ಕೆಲಸ ಮಾಡಿದೆ ಅಂತ ಬಸವ ಜೆ ಮೃತ್ಯುಂಜಯ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಕಳೆದ 4 ವರ್ಷದಿಂದ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿದ್ದೇವೆ. ಆದರೆ ಸರ್ಕಾರ ನಮ್ಮ ಹೋರಾಟವನ್ನ ಕಡೆಗಣಿಸಿದೆ. ಇನ್ಮುಂದೆ ಹೋರಾಟ ಹೇಗಿರಲಿದೆ ಅಂತ ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ನಾವು ಬಸವಣ್ಣವರಂತೆ ಶಾಂತಿಯಿಂದ ಗೋಮಾತೆಯಂತೆ ಜಗತ್ತಿಗೆ ಶಾಂತಿಯ ಬೋಧನೆ ಮಾಡಿರ್ತಕ್ಕಂಥ ಸಮಾಜ. ಇವತ್ತು ನಮ್ಮನ್ನು ಚೆನ್ನಮ್ಮನಂತೆ ಕ್ರಾಂತಿ ಮಾಡಲಿಕ್ಕೆ ಮತ್ತೊಮ್ಮೆ ಪಂಚಮಸಾಲಿ ಹುಲಿಗಳನ್ನು ಇವತ್ತು ಬಡಿದೆಬ್ಬಿಸುವ ಕೆಲಸವನ್ನು ಪರೋಕ್ಷವಾಗಿ ಸರ್ಕಾರ ಮಾಡಿದೆ ಅಂತ ಅನ್ಕೊಂಡಿದ್ದೇನೆ. ಪಂಚಮಸಾಲಿ ಹೋರಾಟವನ್ನ ಸಿಎಂ ಯಾಕೆ ಅಸಾಂವಿಧಾನಿಕ ಅಂತಾರೆ ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನದ ವಿರುದ್ಧ ಆಗಿದ್ರೆ ವಿಪಕ್ಷದಲ್ಲಿದ್ದಾಗ ಯಾಕೆ ಬೆಂಬಲಿಸಿದ್ರಿ? ಹಾಗಾದ್ರೆ ನಮ್ಮ ಲಿಂಗಾಯತ ಶಾಸಕರು ಯಾಕೆ ಬೇಕು ನಿಮಗೆ? ಸಿಎಂ ಹೇಳಿಕೆ ಅಸಾಂವಿಧಾನಿಕ ಆಗಿದೆ, ನೀವು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಕೂಡಲೇ ಮುಖ್ಯಮಂತ್ರಿಗಳು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು. ಲಿಂಗಾಯತನ ನಮ್ಮ ಹೋರಾಟಕ್ಕೆ ಬರಲಿಕ್ಕೆ ಯಾಕೆ ಪ್ರೇರಣೆ ನೀಡಿದ್ವಿ? 2020 ಹೋರಾಟ ಶುರು ಮಾಡಬೇಕಾದ್ರೆ ನಿಮ್ಮ ಪಕ್ಷದ ಎಲ್ಲಾ ಶಾಸಕರು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ. ನಾವೇನಾದ್ರು ಸಂವಿಧಾನ ವಿರೋಧಿ ಹೋರಾಟ ಆಗಿದ್ರೆ ನೀವು ಅವ್ರಿಗೆ ಹೇಳ್ಬೇಕಾಯ್ತು, ಅವಾಗಲೇ ಅದು ಸಂವಿಧಾನ ವಿರೋಧಿ ಹೋರಾಟ ಐತಿ, ನೀವು ಯಾರು ಭಾಗವಹಿಸ್ಕೊಡ್ರಿ ಅಂತ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಗೋಲಿಬಾರ್ ಮಾಡಲು ಸಂಚು ಮಾಡಿದ್ರು ಅಂತ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಆರೋಪವನ್ನ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮುಗಿಸಲು ಪ್ಲಾನ್ ಮಾಡಿದ್ರು. ಸ್ವಾಮೀಜಿ ಮುಗಿಸಿದ್ರೆ ಹೋರಾಟ ನಿಲ್ಲುತ್ತೆಂದು ಗೋಲಿಬಾರ್ಗೆ ಮುಂದಾಗಿದ್ರು ಅಂತ ಆರೋಪಿಸಿದ್ದಾರೆ. ಚರ್ಚೆಯ ಬದಲಾಗಿ ಲಾಠಿ ಚಾರ್ಜ್ ಮಾಡಿದ್ರಿ. ಬಹುಶಃ ಎಲ್ಲ ಒಂದ್ ಕಡೆ ಗೋಲಿಬಾರ್ ಮಾಡ್ಬೇಕಂತ ಪೊಲೀಸ್ ಅಧಿಕಾರಿಗಳು ಸಂಚು ಮಾಡಿದ್ರು. ಭಕ್ತರ ಮೇಲೆ ಅಷ್ಟೇ ಅಲ್ಲ, ಪರಮ ಪೂಜ್ಯರನ್ನ ಮುಗಿಸ್ಬಿಟ್ರೆ ಮೀಸಲಾತಿ ಕೇಳಲ್ಲ ಅಂತ ಹೇಳಿ ಲಾಠಿ ಚಾರ್ಜ್ ಮಾಡೋ ಬದಲು ಮುತ್ತು ಕೊಡಬೇಕಾ ಅಂತ ಗೃಹ ಸಚಿವರು ಕೇಳ್ತಾರೆ ಅಂತ ಮಾಜಿ ಶಾಸಕ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಜಿ ಪರಮೇಶ್ವರನ್ನ ಸಚಿವ ಸಂಪುಟದಿಂದಲೇ ವಜಾ ಮಾಡಬೇಕು, ಅವರನ್ನ ಮುತ್ತು ಕೊಡುವಂತ ಕೇಳಿದ್ರ ಅಂತ ಕಿಡಿಕಾರಿದ್ದಾರೆ. ಲಾಠಿ ಚಾರ್ಜ್ ಮಾಡುವ ಬದಲಾಗಿ ಮುತ್ತು ಕೊಡಬೇಕಾಯ್ತು ಅಂತ ಕೇಳ್ತಾರೆ. ಸನ್ಮಾನ್ಯ ಪರಮೇಶ್ವರ್ ಅವರೇ, ಅಂದ್ರೆ ಉದ್ದಡದನ್ನ ಮಾತಾಡೋದು ಅಧಿಕಾರಿ ಇದೆ ಅಂತ ಹೇಳಿ ಅವ್ರು ಯಾರು ಮುತ್ತು ಕೊಡೋದು ಕೇಳಿದ್ರ? ಯಾಕೆ ಲಾಠಿ ಚಾರ್ಜ್ ಮಾಡಿಸಿದ್ರಿ? ಅಂದ್ರೆ ಒಬ್ಬ ಗೃಹ ಸಚಿವರು ಅಸಮರ್ಥರು ಹೋಗ್ಬೇಕಾಯ್ತು, ದಡಿ ನಡೆಯ ಸ್ಥಳಕ್ಕೆ ಸ್ವಾಮೀಜಿ ಜೊತೆ ಮಾತುಕತೆ ಮಾಡಬೇಕಾಯ್ತು. ಗೃಹ ಸಚಿವರು ರಾಜೀನಾಮೆ ಕೊಡಬೇಕು, ಒತ್ತಾಯ ಮಾಡ್ತೀವಿ, ಇಲ್ಲರ ವಜಾ ಮಾಡಬೇಕು. ಕಾಂಗ್ರೆಸ್ಸಿಗರು ಮುಸ್ಲಿಮರಿಗೆ ಮುತ್ತು ಕೊಡ್ತಾರೆ, ನಮಗೆ ಲಾಠಿ ಇಟ್ಟು ಕೊಡ್ತಾರೆ ಅಂತ ಪ್ರತಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲಾದ್ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಹುಬ್ಬಳ್ಳಿಯಲ್ಲಿ ಠಾಣೆಗೆ ಬೆಂಕಿ ಹಚ್ಚಿದವರಿಗೆ ಇವರು ಮುತ್ತು ಕೊಡ್ತಾರೆ, ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆಕೋರರಿಗೆ ಮುತ್ತು ಕೊಡ್ತಾರೆ, ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಇಟ್ಟವರಿಗೂ ಕಾಂಗ್ರೆಸ್ನವರು ಮುತ್ತು ಕೊಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ಗೃಹ ಸಚಿವರು ಇದ್ದಲ್ಲ, ಹುಬ್ಬಳ್ಳಿಯಾಗ ಪೊಲೀಸ್ ಸ್ಟೇಷನ್ ಸುಟ್ಟರು, ಅವ್ರಿಗೇನು ಇವರು ಮುತ್ತು ಕೊಟ್ರು. ಡಿಜೆ ಹಳ್ಳಿ ಅಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟರು, ಅವ್ರಿಗೆ 5 ಮುತ್ತು ಕೊಡ್ತಾರೆ. ಕುಕ್ಕರ್ ಬಾಂಬ್ ಮಾಡಿದವ್ರಿಗೆ ಮುತ್ತು ಕೊಡ್ತಾರೆ, ಅವ್ರಿಗೆಲ್ಲ ಮುತ್ತು ಕೊಡೋದು. ಅಲ್ಲೆಲ್ಲ ಅವ್ರಿಗೆ ಲಾಠಿ ಕೊಡಬೇಕು, ಅವ್ರಿಗೆಲ್ಲ ಗುಂಡು ಹಾರಿಸ್ಬೇಕು ಅಂತೆಲ್ಲ ಹಾರಿಸೋದಿಲ್ಲ, ಅಲ್ಲ ಅವ್ರಿಗೆಲ್ಲರಿಗೂ ಮುತ್ತು ಕೊಡ್ತಾರೆ. ಇಲ್ಲಿ ನಾವು ಶಾಂತ ರೀತಿಯಿಂದ ಕೇಳಕತ್ತಾರೆ, ಇಲ್ಲಿ ನಮಗೆ ಲಾಠಿ ಚಾರ್ಜ್ ಮಾಡ್ತಾರೆ. ಇದು ಕಾಂಗ್ರೆಸ್ಸಿನ ಪದ್ಧತಿ. ಶಾಂತಿಯುತ ಹೋರಾಟ ಮಾಡಿದ್ರೆ ಲಾಠಿ ಚಾರ್ಜ್ ಮಾಡ್ತಾರೆ ಅಂತ ಪ್ರತಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲಾದ್ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಸುಳ್ಳು ಹೇಳುವುದರಲ್ಲಿ ಸಿದ್ದರಾಮಯ್ಯ ನಿಸ್ಸೀಮರು, ಕಾಂಗ್ರೆಸ್ ಕೇವಲ ಮುಸ್ಲಿಮರನ್ನ ಓಲೈಸಲು ಮುಂದಾಗಿದೆ, ಹಿಂದೂ ಸಮಾಜ ಓಟ್ ಹಾಕಿದೆ ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾಂದಲ್ಲಿ ಲಾಠಿ ಚಾರ್ಜ್ ಆಯಿತು ಲಿಂಗಾಯತ ಸಮಾಜದ ಮೇಲೆ, ಅದರ ಸಂಪೂರ್ಣ ಜವಾಬ್ದಾರಿ ಶ್ರೀ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ಗೆ. ಆದರೆ ಈ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಯಾವುದೂ ಕೂಡ ಅವ್ರಿಗೆ ಹೆಚ್ಚಿಸಿಲ್ಲ. ಅವ್ರಿಗೆ ಮುಸ್ಲಿಮರನ್ನ ಓಲೈಸೋದು ಬಿಟ್ಟರೆ ಅವ್ರ ಜೀವನದಲ್ಲಿ ಮತ್ತೇನು ಅವಶ್ಯಕತೆ ಇಲ್ಲ ಅಂತ ಅವ್ರು ತಿಳ್ಕೊಂಬಿಟ್ಟಾರೆ. ಹಿಂದೂ ಸಮಾಜನೂ ಅವರಿಗೆ ಓಟ್ ಹಾಕತ್ತೆ ಅನ್ನುವಂಥ ಕಲ್ಪನೆ ಕೂಡ ಅವ್ರಿಗೆ ಇದ್ದಂಗಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ 150 ಕೋಟಿ ಲಂಚದ ಬಾಂಬ್ ಸಿಡಿಸಿದ್ದಾರೆ. ಸದನದಲ್ಲಿ ಪ್ರಿಯಾಂಕ್ ಖರ್ಗೆ ಈ ಬಾಂಬ್ ಸ್ಫೋಟ ಮಾಡ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ವಿಚಾರಕ್ಕೆ ಈಗ ಧ್ವನಿಗೂಡಿಸಿದ್ದಾರೆ. ಮೋದಿಗೆ ಟ್ವೀಟ್ ಟ್ಯಾಗ್ ಮಾಡಿ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾನೆ. ವಕ್ಫ್ ಆಸ್ತಿ ಕಬಳಿಕೆಯ ಬಗ್ಗೆ ಮೌನವಾಗಿರಲು ವಿಜಯೇಂದ್ರ ತಮಗೆ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು ಅಂತ ಬಿಜೆಪಿ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪ್ಪಾಡಿ ಪ್ರಧಾನಿ ಮೋದಿಗೆ
ನೇರವಾಗಿ ಪತ್ರ ಬರೆದಿರೋದು ಬಯಲಾಗಿದೆ. ಪ್ರಧಾನಮಂತ್ರಿಯವರು ಈ ಆರೋಪವನ್ನ ಗಂಭೀರವಾಗಿ ಸ್ವೀಕರಿಸಿ ತಕ್ಷಣ ಸಿಬಿಐ ತನಿಖೆಗೆ ಆದೇಶಿಸಬೇಕೆಂದು ಆಗ್ರಹಿಸುತ್ತಿದ್ದೇನೆ ಅಂತ ಸಿಎಂ ಟ್ವೀಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಟ್ವೀಟ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿರುಗೇಟನ್ನ ನೀಡಿದ್ದಾರೆ. ಟ್ವೀಟ್ ಮೂಲಕವೇ ಟಕ್ಕರ್ ನೀಡಿದ್ದು, ಸಿದ್ದರಾಮಯ್ಯನವರೇ, ನೀವು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ ಅನುಮತಿಯನ್ನ ಪ್ರಶ್ನಿಸಿ ಘಟಾನುಘಟಿ ಹಿರಿಯ ವಕೀಲರನ್ನ ದೆಹಲಿಯಿಂದ ಕರೆಸಿಕೊಂಡು ಕಾನೂನು ರಕ್ಷಣೆ ಪಡೆಯಲು ವ್ಯರ್ಥ ಪ್ರಯತ್ನ ನಡೆಸಿದ್ರಿ. ಹೈಕೋರ್ಟ್ ತೀರ್ಪಿನಿಂದ ಮುಖಭಂಗಕ್ಕೀಡಾದ ನಿಮಗೆ ಇನ್ನೊಬ್ಬರ ಬಗ್ಗೆ ಸಿಬಿಐ ತನಿಖೆಗೆ ಆದೇಶಿಸಲು ಯಾವ ನೈತಿಕತೆ ಇದೆ ಅಂತ ಲೇವಡಿ ಮಾಡಿದ್ದಾರೆ.